हेलो बच्चों, मैं आज आपको पढ़ा रही हूँ 8वीं कक्षा के 7वीं लेसन। ये पद्य है बंदरवांट। ये संकलित है। पहले देखें शब्दार्थ। अखड़ घमंड, तराजू तोलने का साधना, अड़ना जबरदस्ती करना, पलड़ा तराजू का प्रत्येक पल्ला, शेष बचा हुआ, मजदूरी परिश्रम के बदले दिया जाने वाला धन, धरना रखना, कामना इच्छा आशा, गंवाना खोना। पहले इस पद्य के बारे में कुछ इंट्रोडक्शन देके इस कविता के द्वारा बच्चे यह सीख सकते हैं कि दो व्यक्तियों के झगड़ाने से तीसरे का ಲಾಭ ಹೋತೆ ಹೇ. ಅಂದರೆ ಇಬ್ಬರು ಜಗಳದಿಂದ ಮೂರನೆಯವರು ಹೇಗೆ ಲಾಭ ಪಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಈ ಪದ್ಯದ ಒಂದು ಸಾರಾಂಶ ಆಗಿರುತ್ತೆ. ಅದಕ್ಕೆ ಜಗಳ ಮಾಡೋಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಬೇಕು, ಮೂರನೆಯವ್ರು ಬಂದು ಅದ್ರ ಲಾಭ ಪಡ್ಕೋತಾರೆ ಅನ್ನೋ ಯೋಚನೆ ನಮಗೆ ಇರಬೇಕು. ನೋಡೋಣ ಈ ಪದ್ಯದಲ್ಲಿ ಯಾವ ರೀತಿ ಅದನ್ನು ಕೊಟ್ಟಿದ್ದಾರೆ ಅಂತ. ಮಿಯಾವ್ ಮಿಯಾವ್ ಬಿಲ್ಲಿ ಆಯಿ, ಊಟ ಕಹಿ ಸೆ ರೋಟಿ ಲಾಯಿ. ಮಿಯಾವ್ ಮಿಯಾವ್ ಅಂತ ಒಂದು ಬೆಕ್ಕು ಬರುತ್ತೆ. ಅದು ಎಲ್ಲಿಂದಾನೋ ಒಂದು ರೊಟ್ಟಿ ತಂದಿರುತ್ತೆ. ತಬಿ ದೂಸರಿ ಬಿಲ್ಲಿ ಆಯಿ, ಉಸ್ನೆ ಬಿ ಕುಚ್ ಅಖಡ್ ದಿಖಾಯಿ. ಬೇರೆ ಕಡೆಯಿಂದ ಇನ್ನೊಂದು ಬೆಕ್ಕು ಬರುತ್ತೆ. ಅದು ಬಂದುಬಿಟ್ಟು ಈ ಬೆಕ್ಕು ಮೇಲೆ ಜಬರ್ದಸ್ತಿ ತೋರಿಸುತ್ತೆ. ಏಯ್ ನೀನೊಂದೇ ತಿಂತೀಯ, ನನಗೂ ಕೊಡು ಅನ್ನೋ ಥರ ಜಗಳ ಮಾಡುತ್ತಂತೆ. ಎರಡೂ ಒಂದು ರೊಟ್ಟಿಗೋಸ್ಕರ ಜಗಳ ಮಾಡುತ್ತಂತೆ. ಬೋಲಿ ಯಾತು ಮೇರಿ ರೋಟಿ. ಆ ಮೊದಲು ರೊಟ್ಟಿ ತಂದಿರುತ್ತಲ್ಲ ಆ ಬೆಕ್ಕು ಹೇಳುತ್ತಂತೆ, ಇದು ನನ್ನ ರೊಟ್ಟಿ. ಚೀನ್ಕೆ ಲಾಯಿತು ರೀ ಕೋಟಿ. ನೀನು ಎಲ್ಲೊಂದನೋ ಕದ್ದು ತೊಗೊಂಡು ಬಂದಿದ್ಯಾ ಅಂತ ಇನ್ನೊಂದು ಹೇಳುತ್ತಂತೆ. ಮೇರಿ ರೋಟಿ ಮುಚ್ಕೋ ದೇ ನಹಿ ತೋ ಮುಜ್ಸೆ ಜಗಡ ಲೇಲೆ. ನನ್ನ ರೊಟ್ಟಿ ನನಗೆ ಕೊಟ್ಬಿಡು, ಇದಕ್ಕೆ ನೀನು ಕೇಳಕ್ಕೆ ಬರಬೇಡ, ಇಲ್ಲಾಂದರೆ ನಾನು ಜೋರಾಗಿ ಜಗಳ ಮಾಡ್ತೀನಿ ಅಂತ ಹೇಳುತ್ತಂತೆ. ಬಂದರ್ನೇ ದೇಕಾ ಯಹ ಜಗಳ. ಅದೇ ಟೈಮಲ್ಲೇ ಎರಡು ಬೆಕ್ಕೂ ರೊಟ್ಟಿಗೋಸ್ಕರ ಜಗಳ ಮಾಡ್ತಾ ಇದ್ದಾಗ ಏನು ಮಾಡುತ್ತಂತೆ, ಒಂದು ಕೋತಿ ಕೂತ್ಕೊಂಡು ನೋಡ್ತಾ ಇರುತ್ತಂತೆ. ಲೇ ತರಾಜು ವಹ ಅಡ. ಅದೇನು ಮಾಡುತ್ತಂತೆ, ಅದಕ್ಕೊಂದು ಐಡಿಯಾ ಬರುತ್ತಂತೆ. ಈಗ ಈ ರೀತಿ ಪ್ಲ್ಯಾನ್ ಮಾಡಿದ್ರೆ ನನಗೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಒಂದು ಯಾವುದು ತರಾಜು ಅಂದರೆ ಅದು ಒಂದು ತಕ್ಕಡಿನ ತಗೊಂಡು ಬರುತ್ತಂತೆ. ಬೋಲ ಜಗಳ ಟೀಕ್ ನಹಿ ಹೇ. ಆ ತಗಡಿ ತಗೊಂಡು ಬಂದುಬಿಟ್ಟು ಮುಂದೆ ಇಟ್ಕೊಂಡು ಹೇಳುತ್ತಂತೆ ಎರಡು ಬೆಕ್ಕುಗಳಿಗೂ, ಜಗಳ ಮಾಡೋದು ಒಳ್ಳೆಯದಲ್ಲ. ಬಾಂಟ್ಕೆ ಖಾನ ಬಾತ್ ಸಹಿ ಹೇ. ಎರಡು ಅದನ್ನು ಹಂಚ್ಕೊಂಡು ತಿನ್ನೋದು ಒಳ್ಳೆಯದು ಅಂತ ಹೇಳುತ್ತಂತೆ. ರೋಟಿ ಕೆ ದೋ ಟುಕಡೆ ಕರ್ದೆ. ಅದನ್ನೇ ರೋಟಿನ ಏನು ಮಾಡುತ್ತಂತೆ, ಚಪಾತಿನ 2 ಪೀಸ್ ಮಾಡಿಬಿಡುತ್ತಂತೆ. ಬಂದರ್ನೆ ಪಲಡೋ ಪರ್ ದರ್ಕೆ. ಆ ತಕ್ಕಡಿ ಮೇಲೆ ಎರಡು ತಟ್ಟೆಗಳಲ್ಲೂ ಒಂದೊಂದು ಅರ್ಧ ರೊಟ್ಟಿ ಹಾಕ್ಬಿಟ್ಟು ಹಿಂಗೆ ಇಟ್ಕೊಳ್ಳುತ್ತಂತೆ. ಅದಿಕ್ಕೋ ದೇಕಾ ಟುಕಡ ಖಾಯ. ದೊಡ್ಡದು ಪೀಸ್ ಆಗಿರುತ್ತಲ್ಲ, ದೊಡ್ಡ ಪೀಸು ಅದನ್ನು ಸ್ವಲ್ಪ ಕಚ್ಕೊಳ್ಳುತ್ತಂತೆ. ಬಡ ದೂಸ್ರ ಉಸೆ ಚಬಾಯ. ಒಂದನ್ನು ತಿಂದಿದ್ದಕ್ಕೆ ಇನ್ನೊಂದು ದೊಡ್ಡದಾಯಿತು ಅಂತ ಇನ್ನೊಂದನ್ನು ಸ್ವಲ್ಪ ಕಚ್ಕೊಂಡು ತಿಂದ್ಬಿಟ್ಟು ಮತ್ತೆ ಇಡುತ್ತಂತೆ. ಹಂಗೇ ಮಾಡ್ತಾ ಇರುತ್ತಂತೆ. ರೋಟಿ ತೋಡಿ ಶೇಷ್ ರಹಿ ಜಬ್. ಆವಾಗ ಇದನ್ನು ತಿಂದರೆ ಅದು ದೊಡ್ಡದಾಗುತ್ತೆ, ಅದನ್ನು ತಿಂದರೆ ಇದು ದೊಡ್ಡದಾಗುತ್ತೆ. ಹಂಗೆ ಮಾಡ್ತಾ ಮಾಡ್ತಾ ಕೊನೆಗೆ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಉಳ್ಕೊಳ್ಳುತ್ತಂತೆ. ಶೇಷ್ ರಹಿ. ಬಂದರ್ ಬೋಲಾ ಸುನ್ಲೋ ಹಬ್ ತುಮ್ ಯಹ ಟುಕಡ ಮೇರಿ ಮಜ್ದೂರಿ. ಸರಿ, ನಾನು ಎಲ್ಲ ಅದನ್ನು ಮಜ್ದೂರಿ ಮಾಡಿದೆ, ನನ್ನ ಪರಿಶ್ರಮ ನಾನು ಮಾಡಿದ್ದೀನಿ. ಈ ಉಳಿದಿರೋ ಸ್ವಲ್ಪ ರೊಟ್ಟಿ ನನ್ನ ಪರಿಶ್ರಮಕ್ಕೆ ನಾನು ತಗೊಳ್ತಾ ಇರೋ ಬೆಲೆ ಅಂತ ಹೇಳುತ್ತಾನೆ. ನನಗೆ ಅದು ಸಿಗಬೇಕು. ನಾನು ಇಷ್ಟೊತ್ತು ಶ್ರಮಪಟ್ಟು ನಿಮ್ಮಿಬ್ರಿಗೂ ನ್ಯಾಯ ಮಾಡಿದ್ದೀನಿ. ಈ ಉಳಿದಿದ್ದ ರೊಟ್ಟಿ ನಾನು ತಗೊಳ್ತೀನಿ ಅಂತ ಹೇಳ್ಬಿಡುತ್ತಂತೆ. ಹುಯಿ ಕಾಮನಾ ಮೇರಿ ಪೂರಿ. ಕೊನೆಗೇನು ಎಲ್ಲ ರೊಟ್ಟಿನೂ ತಿನ್ಕೊಳ್ತು. ಕೊನೆಗೆ ಉಳಿದಿದ್ದ ರೊಟ್ಟಿನೂ ನನಗೆ ಅಂತ ಹೇಳ್ಬಿಟ್ಟು ಅದು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿತ್ತು ಎಲ್ಲ ರೊಟ್ಟಿನೂ ತಿನ್ಕೋಬೇಕು ಅಂತ, ಅದು ಅದಕ್ಕೆ ನೆರವೇರುತ್ತಂತೆ. ಅದರ ಆಸೆ ಪೂರೈಕೆ ಆಗುತ್ತಂತೆ. ಬಿಲ್ಲಿಯೋಂಕೆ ಕುಚ್ ಹಾತ್ನ ಆಯಾ. ಕೊನೆಗೆ ಬೆಕ್ಕುಗಳಿಗೇನಾಗುತ್ತೆ, ಅದಕ್ಕೆ ಏನೂ ಸಿಗಲಿಲ್ಲ. ಜಗಳ ಮೇಥ ಸಭಿ ಗವಾಯ. ಎರಡು ಜಗಳ ಮಾಡಿದ್ದಕ್ಕೆ ಅದೆರಡು ಬೆಕ್ಕುಗಳಿಗೆ ರೋಟಿನೇ ಸಿಗಲಿಲ್ಲ, ಕೊನೆಗೇನೂ ಉಳಿಲಿಲ್ಲ. ಕೋತಿ ತಿನ್ಕೊಂಡು ಹೋಯಿತು.
ಅದಕ್ಕೆ ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅಂತ ಹೇಳೋದು. ಜಗಳ ಮಾಡಬಾರ್ದು. ಜಗಳ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಆಮೇಲೆ ಆ ಜಗಳನ ನೀವೇ ಸರಿ ಮಾಡಿಕೊಂಡು ನಿಮ್ಮ ಭಾಗವನ್ನು ನೀವೇ उपयोगिस्ಕೊಳ್ಳೋದನ್ನು ಕಲಿಬೇಕು. ओके बच्चों, ठीक है, आपको ये पद्य सारांश समझ में आए ना? अभी हमारे चैनल को शेयर करो, लाइक करो और कमेंट करो, सब्सक्राइब करो. थैंक यू.